అందరూ బాగున్నారా? వడ్డలు వచ్చినారా? ఒకసారి జోర క్లాప్ చేయండి. మన సెంట్రల్ మినిస్టరు సోమಣ್ణ జోషి యాడ చూస్తున్న వడ్డలు ఉన్నారంటారు. మీ క్లాప్స్ వినపడలేదు కదా, ఎట్లా రావాలా? ఇంకా జోరాగా రావాలా? ನಮ್ಮ ಪರಮ ಪೂಜ್ಯರಾಗಿರುವಂತಹ ಬಾಲಿಕೆ ಅಪ್ಪಗಳು, ಜಯಮೃತ್ಯುಂಜಯ ಸ್ವಾಮಿಗಳು, ವಾಲ್ಮೀಕಿ ಸ್ವಾಮಿಗಳು, ಹರಿಹರ ಪಂಚಮಸಾಲಿ ಸ್ವಾಮಿಗಳು, ಗುಳೇದಗುಡಿ ಸ್ವಾಮಿಗಳು, ಕನಕ ಸ್ವಾಮಿಗಳು, ಭಗೀರಥ ಸ್ವಾಮಿಗಳು, ಎಲ್ಲ ಸ್ವಾಮೀಜಿಗಳು ಬಹಳ ಅತ್ಯಂತ ವಾತ್ಸಲ್ಯದಿಂದ ಅವರ ಒಡಹುಟ್ಟದ ತಮ್ಮನಾಗಿ, ಅವರ ಹೆತ್ತ ಮಗನಾಗಿ, ಅವರ ಬಂಧುವಾಗಿ, ಒಂದು ಅರ್ಥದಲ್ಲಿ ನೀವೆಂಗೆ ಹಸುಗೂಸನ್ನು ಕಾಪಾಡ್ಕೊಳ್ತಿರಲ್ಲ, ಹಸುಗೂಸನ್ನು ಕಾಳಜಿ ಮಾಡ್ತಿರಲ್ಲ, ಹಂಗೆ ಕಾಳಜಿ ಮಾಡಿದ ಪರಿಣಾಮವೇ ಇವತ್ತು 25 ವರ್ಷಗಳು ಈ ಸೇವೆಯಲ್ಲಿ ನಾವು ಇರುವಂತಹದ್ದು. ಅಂತಹ ಪೂಜ್ಯರು ನಾನು ಯಾವಾಗಲೂ ಕೂಡ ಭಿನ್ನ ಮಾಡ್ತಿರ್ತೀನಿ. ನಮ್ಮ ನಾಯಕರುಗಳೆಲ್ಲ ಹೇಳ್ತಿರ್ತಾರೆ, ಸ್ವಾಮೀಜಿ ಇನ್ವಿಟೇಷನ್ ಕಾರ್ಡ್ ಮಾಡ್ತಿರ್ತಾರೆ ಹೆಂಗೆ ಅಂತೇಳಿ. ಬಹುಶಃ ಇನ್ವಿಟೇಷನ್ ಕಾರ್ಡ್ ಮಾಡಿದರೆ ನನ್ನ ಹೆಸರು ಮೇಲೆ ಬಂತು, ನಿನ್ನ ಹೆಸರು ಕೆಳಗೆ ಬಂತು, ಅದು ಹಿಂದೆ ಬಂತು ಮುಂದೆ ಬಂತು ಅಂತೇಳಿ ವ್ಯತ್ಯಾಸ ಆಗ್ಬೋದೇನೋ. ಇನ್ವಿಟೇಷನ್ ಕಾರ್ಡ್ ಇಲ್ಲದೇ ಬರೋದು ಇನ್ನೂ ಬಹಳ ಕಷ್ಟ. ಆದರೆ ಇಮ್ಮಡಿ ಸ್ವಾಮಿಗಳಿಗೆ ಆಶೀರ್ವಾದ ಮಾಡಲೇಬೇಕು ಅಂತೇಳಿ ವಿತೌಟ್ ಇನ್ವಿಟೇಷನ್ ಕಾರ್ಡ್ ಬಂದರಲ್ಲ, ಎಲ್ಲ ಪೂಜಾರಿಗೆ ಇಲ್ಲಿಂದನೇ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಈ ಸಂದರ್ಭದಲ್ಲಿ ನಾವು ಏನು ಹೇಳಿದ್ರು ಕೂಡ ಪರಮ ಪೂಜ್ಯರಿಗೆ ಕಡಿಮೆ ಆಗುತ್ತೆ. ನೂರಾರು ಮಠಾಧೀಶ್ವರರು, ಸ್ವಾಮಿಗಳು, ಸಹಪಾಠಿಗಳು, ಸಹೋದರ ಸಮಾನರು, ಹಿರಿಯರೆಲ್ಲ ಬಂದು ಈ ಸಮಾರಂಭಕ್ಕೆ ಆಶೀರ್ವಾದವನ್ನು ನೀಡಿದರೆ, ಒಂದು ಅರ್ಥದಲ್ಲಿ ಹೇಳೋದಾದರೆ ಎಲ್ಲ ರಂಗಗಳಲ್ಲಿಯೂ ಕೂಡ ಸವಾಲಿದೆ. ಸವಾಲು ಇಲ್ಲದೇ ಇರುವಂತಹ ರಂಗನೇ ಇಲ್ಲ. ನನ್ನ ಶಾಂತಿರು ಸ್ವಾಮೀಜಿಯವರು ಮಾರ್ಗದರ್ಶಕರಾಗಿ ಒಂದು ಮಾತನ್ನು ಹೇಳಿದರು ನನಗೆ, ಕೊಟ್ಟ ಕುದುರೆಯನ್ನು ಏರಲರೆಯದವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತೇಳಿ. ಬಹಳ ಬಾಲ್ಯದಲ್ಲಿದ್ದಾಗ ಒಂದು ಕುದುರೆ ನೀರು ಬಿಟ್ಟಿದ್ದೀವಿ, ಸನ್ಯಾಸಾಶ್ರಮ ಅಂತ ಒಂದು ಕುದುರೆ ನೀರು ಬಿಟ್ಟಿದ್ದೀವಿ, ಸಮಾಜ ಸೇವೆ ಅಂತ ಒಂದು ಕುದುರೆ ನೀರು ಬಿಟ್ಟಿದ್ದೀವಿ. ಈ ಕುದುರೆಯಲ್ಲಿ ಸಾಧಿಸುವಂಥದ್ದು ಮತ್ತು ಗುರಿ ಮುಟ್ಟುವಂಥದ್ದು ಬಹಳ ದೊಡ್ಡದಿದೆ. ಆ ಗುರಿ ಕಡೆ ಮುಖ ಮಾಡಿಕೊಂಡು ಸಾಗಬೇಕು ಅನ್ನುವಂತಹ ಮಾರ್ಗದರ್ಶನವೇ ಇವತ್ತು 25 ವರ್ಷಗಳನ್ನು ಈ ಕ್ಷೇತ್ರದಲ್ಲಿ ಪೂರೈಸಲಿಕ್ಕೆ ಸಾಧ್ಯತೆ ಆಗಿದೆ. ಅಂತಹ ಮಾತುಗಳ ಸದಾಕಾಲ ನನ್ನ ಜೊತೆಲಿದ್ದು, ಕಷ್ಟ ಸುಖದಲ್ಲಿ ಮೊದಲು ನಮ್ಮ ಜೊತೆಲಿ ಯಾರಿರ್ತಾರೆ ಅಂತಂತಂದರೆ ನನ್ನೆಲ್ಲ ಸಹೋದರ ಸಮನಾಗಿರುವಂತಹ ಮಠಾಧಿಪತಿಗಳು, ಹಿರಿಯರು, ಪೂಜ್ಯರು ಇರ್ತಾರೆ. ಇಲ್ಲಿ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು, ಆದರೆ ಅವರೇ ನನ್ನ ಬಗ್ಗೆ ಎಲ್ಲ ಲೇಖನಗಳ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಒಂದು ಬೆಳ್ಳಿ ಕಿರಣ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ, ಲೇಖನಗಳ ಮುಖ ಮಾತಾಡಿದ್ದಾರೆ. ಇಂತಹ ಪೂಜ್ಯರು, ನಾನು ಒಂದು ಮಾತಲ್ಲಿ ಹೇಳೋದಂದರೆ, ನಮ್ಮ ಕಾಗಿನೆಲೆ ಸ್ವಾಮೀಜಿಯವರು ಏನು ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ, ಈ ಬಿಲ್ಡಿಂಗ್ಗೆ ಹೆಚ್ಚು ಅನುದಾನ ಕೊಡಿಸಿದ್ರೆ ಯಾರಪ್ಪ ಅಂತಂದರೆ ನಮ್ಮ ಕಾಗಿನೆಲೆ ಸ್ವಾಮೀಜಿಯವರೇ. ಅವರು ಸಿದ್ದರಾಮಯ್ಯರಿದ್ದಾಗ, ಬೊಮ್ಮಾಯರಿದ್ದಾಗ, ಯಡಿಯೂರಪ್ಪರಿದ್ದಾಗ ಜವಾರಿ ಭಾಷೆಯಲ್ಲಿ ಮಾತಾಡಿ ಸಹಕಾರ ಮಾಡಿಸಿದರು. ನಮ್ಮ ಗುಳೇದಗುಡ್ಡ ಅಜ್ಜರು ಯಾವಾಗಲೂ, ನಾನು ಬಹಳ ಚಿಕ್ಕವನಿದ್ದೆ, SLC ಹೈಸ್ಕೂಲಲ್ಲಿದ್ದಾಗ ಅವ್ರ ಮಠಕ್ಕೆ ಹೋಗಿ ಸೇವೆ ಮಾಡ್ತಾಯಿದ್ದೆ, ಅವ್ರ ಮಾರ್ಗದರ್ಶನ. ನಮ್ಮ ಪಂಚಮಸಾಲಿ ಸ್ವಾಮಿಗಳು ಹರಿಹರದವರು ಯಾವಾಗಲೂ ಹೇಳ್ತಿರ್ತಾರೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಾರೆ. ಒಂದೇ ಮಾತು ಹೇಳ್ತಾರೆ, ನಾನು ದೀಕ್ಷೆ ತೆಗೆದುಕೊಂಡಿರೋದು ಇಮ್ಮಡಿ ಸ್ವಾಮಿ ಬಟ್ಟೆ ತೊಗೊಂಡು ಅಂತೇಳಿ. ಅದು ಸುಮ್ಮನೆ ಅದು ಅವತ್ತು ಅನಚಿತ ಅಚಾನಕ್ ಆಕಸ್ಮಿಕ ಘಟನೆ ದೀಕ್ಷೆ ತೊಗೊಳ್ಬೇಕಾದ್ರೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದ ಮೇಲೆ ಈ ಮಾತು ಹೇಳೋದಾಯ್ತಲ್ಲ, ಅವರು ದೊಡ್ಡ ಗುಣ. ಅವರ ಪ್ರತಿ ವೇದಿಕೆಯಲ್ಲಿ ಹೇಳ್ತಾರೆ, ಅಂಥವ್ರು ಕೂಡ ಜೊತೆಲಿರುವಂಥದ್ದು. ವಾಲ್ಮೀಕಿ ಸ್ವಾಮಿಗಳು ಒಡ್ರು ಸಿದ್ದರಾಮೇಶ್ವರ ಫೋಟೋ ಹೆಂಗೆ ಹಿಡ್ಕೊಳ್ತಾರೆ ಹಂಗೆ ವಾಲ್ಮೀಕಿ ಸ್ವಾಮಿ ಫೋಟೋ ಹಿಡ್ಕೊಳ್ಬೇಕು ನಾವೆಲ್ಲ. ಯಾಕಪ್ಪ ಅಂತಂತಂದರೆ 15% ಇರೋದನ್ನ 18%ಗೆ ನಮ್ಮನ್ನು ಮೀಸಲಾತಿ ಹೆಚ್ಚಿದ್ರು, ಸ್ಟ್ರೈಕ್ ಕುತ್ಕೊಂಡು. ನಾವು ಕುತ್ಕೊಂಡಿಲ್ಲ, ಅವ್ರು ಕುತ್ಕೊಂಡ್ರು ನಮ್ಮ ಪರವಾಗಿ. ಅಂತಹ ಪೂಜ್ಯರು ನಮ್ಮ ಜಯಮೃತ್ಯುಂಜಯ ಸ್ವಾಮಿಗಳು, ನಮ್ಮೆಲ್ಲ ಹಿರಿಯರು ಬಾಗಲಕೋಟೆ ಮಠಕ್ಕೆ ಒಂದಿಷ್ಟು ತಾತ್ವಿಕ ಸಂಘರ್ಷ, ಪ್ರಾದೇಶಿಕ ಸಂಘರ್ಷ ಇದ್ದಾಗ ಗದಗ ಸ್ವಾಮಿಗಳಿಗೆ, ಇಳಕಲ್ ಸ್ವಾಮಿಗಳಿಗೆ ಗಟ್ಟಿಯಾಗಿ ನಿಂತ್ಕೊಂಡು
ಬಾಗಲಕೋಟೆ ಮಠಕ್ಕೆ ಏನಾರ ನಾವು ಆಗಿದ್ದೀವಿ ಅಂತಂದರೆ ಅವರ ಕಾರಣನೂ ಕೂಡ ಇಲ್ಲಿ ಬಹಳ ದೊಡ್ಡದಾಗಿದೆ. ಅಂಥವ್ರ ಪೂಜರಿಗೂ ಸಹ ಜೋರಾಗಿ ನಾವು ಚಪ್ಪಾಳೆನ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಬಾಲಿಕೆ ಅಪ್ಪುಗಳು ಅವರು ಸದಾಕಾಲ ಮೊನ್ನೆ ಒಂದು ಸಿದ್ದರಾಮೇಶ್ವರ ಪುಸ್ತಕ ಕುರಿತು ಒಂದು ಹೊಸ ಕೃತಿನ ಹೊರಗೆ ತಂದರು. ಅಂಥ ಪೂಜ್ಯರು ಸದಾಕಾಲ ಸಿದ್ದರಾಮೇಶ್ವರ ಬಗ್ಗೆ ಆಲೋಚನೆ ಮಾಡೋದಕ್ಕೋಸ್ಕರನೇ ನಮ್ಮ ಅವರ ತಾತ್ವಿಕ ಸಂಬಂಧಗಳು ಚೆನ್ನಾಗಿರುವಂಥದ್ದು. ಭಗೀರಥ ಸ್ವಾಮಿಗಳು ನಮಗೆಲ್ಲ ಹಿರಿಯಣ್ಣ ಇದ್ದಂಗೆ, ಅವ್ರಿಗೆ 16 ನಮ್ಗೆ 16 ಅಂತ ಹೇಳ್ತಿದ್ರು ಯಾವಾಗಲೂ. ಆ ರೀತಿಯಾಗಿ ವಯೋಭೇದ ಮೆರೆತರು ಕೂಡ ನಮ್ಮ ಜೊತೇಲಿ ಇರುವಂತಹದ್ದು. ಇನ್ನು ಅನೇಕ ಜಗತ್ತುಗಳು ಮಹಾನೀಯರು ಆಶೀರ್ವಾದ ಮಾಡೋದನ್ನು ನಾನು ಸ್ಮೃತಿ ಪಟಲದಲ್ಲಿ ಹಿಡ್ಕೊಳ್ತಾ ಈ ಧಾರ್ಮಿಕ ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೀನಿ. ಎಲ್ಲ ಪೂಜ್ಯರಿಗೆ ಪ್ರಸಾದ ವ್ಯವಸ್ಥೆ ಇದೆ, ಎಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ಕೃತಜ್ಞತೆಗಳು. ಈಗ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಶ್ರೀದೇವಿ ಮತ್ತು ತಂಗಡಿಯವರು ಬಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಧಾರ್ಮಿಕ ಗೋಷ್ಠಿನ ಮಾತ್ರ ಸಮಾಪ್ತಿಗೊಳಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.